ಗುರು ಈ ಎಲ್ ಎಸ್ ಸಿ ಟೀಮ್ ಅವ್ರಿಗೆ 160 ರನ್ ಕೂಡ ಚೇಸ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ಬೋದು. ಆ ರೀತಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ರಾಜಸ್ಥಾನ್ ರಾಯಲ್ಸ್ ಅವರು ಸಖತ್ತಾಗಿ ಡಾಮಿನೇಷನ್ ಮಾಡ್ಕೊಂಡು ಗೆದ್ದಿದ್ದಾರೆ. 40 ರನ್ಗಳ ಭರ್ಜರಿ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಮ್ಯಾಚ್ ಏನೇನಿದೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಈ ಎಲ್ ಎಸ್ ಸಿ ಟೀಮ್ ಏನಾಗಿದೆ ಅಂತ ಗೊತ್ತಿಲ್ಲ ಗುರು. ಯಾವ ಬ್ಯಾಟಿಂಗ್ ಫಸ್ಟ್ ಮಾಡೋರು ಇನ್ನು ಹೊಡೆಯಲ್ಲ, ಸೆಕೆಂಡ್ ಬೌಲಿಂಗ್ ಮಾಡೋರು ಎಷ್ಟು ಟಾರ್ಗೆಟ್ ಕೊಟ್ಟಿರ್ತಾರೆ ಅಷ್ಟು ಚೇಸ್ ಮಾಡಲ್ಲ ಅಂತ ಹೇಳ್ಬೋದು. ಒಂದ್ ಮ್ಯಾಚ್ ಮುಕುಲ್ ಚೌಧರಿ ಅವ್ರು ನಿಂತ್ಕೊಂಡು ಗೆಲ್ಸ್ತಾರೆ, ಇನ್ನೊಂದು ಮ್ಯಾಚ್ ರಿಷಬ್ ಪಂತ್ ಅವರು ನಿಂತ್ಕೊಂಡು ಗೆಲ್ಸ್ತಾರೆ ಅಂತ ಹೇಳೋದು. ಒಟ್ಟಾಗಿ ಟೀಮ್ ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂತ ಹೇಳೋದು. ಎಲ್ ಎಸ್ ಸಿ ಟೀಮ್ ಅವರು ಲಾಸ್ಟ್ ಸೀಸನ್ ಹಂಗೆ ಇತ್ತು, ಈ ಸೀಸನ್ ಕೂಡ ಹಂಗೆ ಆಗ್ತಿದೆ ಅಂತ ಹೇಳೋದು. ರಾಜಸ್ಥಾನ್ ರಾಯಲ್ಸ್ ಅವರು ಲಾಸ್ಟ್ ಸೀಸನ್ ಗಿಂತ ಫಾರ್ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಓಪನಿಂಗ್ ಅಲ್ಲಿ ಅಂತ ಹೇಳ್ಬೋದು. ಓಪನಿಂಗ್ ಪಾರ್ಟ್ನರ್ಶಿಪ್ ವೈಭವ್ ಸೂರ್ಯವಂಶಿ ಹಾಗೂ SSB ಜೈಸ್ವಾಲ್ ಅವರು ಸಖತ್ತಾಗಿ ಸ್ಟಾರ್ಟ್ ಮಾಡ್ತಾರೆ. 32 ರನ್ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಅಲ್ಲಿಂದ ಕೊಲಾಪ್ಸ್ ಆಗೋ ಸ್ಟಾರ್ಟ್ ಆಗುತ್ತೆ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಅಂತ ಹೇಳ್ಬೋದು. ರಿಯಾನ್ ಪರಾಗ್ ಹಾಗೂ ಧ್ರುವ್ ಜುರೇಲ್ ಅವರು ಬೇಗನೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅದನ್ನು ಸಿಮ್ರನ್ ಇಟ್ಮೇಲೆ ಕೂಡ ಏನು ಮೇಜರ್ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ನಿಮಗೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ ನಿಮಗೆ ಮಾಮಾ ಶಮಿ ಹಾಗೂ ಮತ್ತೆ ಪ್ರಿನ್ಸ್ ಯಾದವ್ ಅಂತ ಹೇಳ್ಬೋದು. ಪ್ರಿನ್ಸ್ ಯಾದವ್ ಈ ಸೀಸನ್ ಆಲೇ 13-14 ವಿಕೆಟ್ನ ತಗೊಳ್ತಿರುವಂಥ ಪ್ಲೇಯರು. ಈ ಸೀಸನ್ ಅವ್ರಿಗೆ ಪರ್ಪಲ್ ಕ್ಯಾಪ್ ಹೋದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇರೋಂಥ ಪ್ಲೇಯರ್ ಇಲ್ಲಿ ಪ್ರಿನ್ಸ್ ಯಾದವ್ ಅಂತ ಹೇಳ್ಬೋದು. ಮಯಾಂಕ್ ಯಾದವ್ ಅವ್ರನ್ನ ಇವತ್ತು ಆಡಿಸ್ತಾ ಇರ್ತಾರೆ ಇದು ಎಲ್ ಎಸ್ ಸಿ ಟೀಮ್ ಅವರು. ಆದ್ರೂ ಕೂಡ ಏನು ಮೇಜರ್ ಡಿಫ್ರೆನ್ಸ್ ಆಗಲ್ಲ, ಯಾಕಂದ್ರೆ ಚೆನ್ನಾಗಿ ರನ್ ಹೊಡ್ಸ್ಕೊಳ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ನೆರವಾಗಿದ್ದು ಯಾರಪ್ಪ ಅಂತ ಹೇಳಿದ್ರೆ ರವೀಂದ್ರ ಜಡೇಜಾ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಮತ್ತೆ ಡೊನೋವನ್ ಫೆರೇರಾ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬೋದು. ರವೀಂದ್ರ ಜಡೇಜಾ ಅವರ ಒಂದು 45-48 ರನ್ ಹೊಡಿತಾರೆ. ಮತ್ತೆ ಡೊನೋವನ್ ಫೆರೇರಾ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಅದ್ಯಾವತ್ತ ಮ್ಯಾಚ್ ರವೀಂದ್ರ ಜಡೇಜಾ ಹಾಗೂ ಡೊನೋವನ್ ಫೆರೇರಾ ಇಬ್ಬರು ಸೇರ್ಕೊಂಡು ಚೆನ್ನಾಗಿ 100 ರನ್ ಪಾರ್ಟ್ನರ್ಶಿಪ್ ಕೂಡ ಬಂದಿತ್ತು. ಈ ಮ್ಯಾಚ್ ಕೂಡ ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು ಅಂತ ಹೇಳ್ಬೋದು. ಇವರಿಬ್ಬರ ಕಾಂಟ್ರಿಬ್ಯೂಷನ್ 160 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ಗುರು. ಅಷ್ಟು ಈಸಿ ಟಾರ್ಗೆಟ್ ಇದೆ, ಯಾಕಂದ್ರೆ ಸಖತ್ತಾಗಿ ಬ್ಯಾಟಿಂಗ್ ಬರ್ತಾ ಇತ್ತು. ಅಲ್ಲಿ ನೋಡಿದ್ರೆ ಓಪನಿಂಗ್ ಅಲ್ಲಿ ಬರ್ತಾರೆ ಮಿಚೆಲ್ ಮಾರ್ಷ್ ಹಾಗೂ ಆಯುಷ್ ಬಡೋನಿ ಅವರು. ಆಯುಷ್ ಬದನಿ ಅವ್ರು ಸುಮ್ಮನೆ ಓಡ್ತಾ ಇದ್ದಾರೆ, ಸ್ಕ್ವೇರ್ ಲೆಗ್ ಕಡೆ ಹೊಡೆದ್ಬಿಟ್ಟು ಅಲ್ಲೇ ಫೀಲ್ಡರ್ ಇದ್ದಾರೆ, ರನ್ ಔಟ್ ಮಾಡಿದ್ರು ಅಂತ ಹೇಳೋದು. ಅನ್ಫಾರ್ಚುನೇಟ್ ರನ್ ಔಟ್ ಅಂತ ಹೇಳ್ಬೋದು. ಅಲ್ಲಿಂದ ವಿಕೆಟ್ ಬೀಳ ಸ್ಟಾರ್ಟ್ ಆಗಿದೆ ಎಲ್ ಎಸ್ ಸಿ ಟೀಮ್ಗೆ. ವಿಕೆಟ್ಗಳು ಹೋಗ್ತಾನೆ ಇತ್ತು ಅಂತ ಹೇಳ್ಬೋದು. ವಿಕೆಟ್ಗಳ ಅವ್ರಿಗೆ ಯಾರು ನಿಂತ್ಕೊಂಡು ಸ್ಟೆಬಿಲೈಸ್ ಮಾಡುವಂಥ ಕೇಪಬಿಲಿಟಿನೇ ಇಲ್ಲ ಅಂತ ಹೇಳ್ಬೋದು. ಆ ನಿಕೋಲಸ್ ಪೂರನ್ ಅಂತೂ ವೇಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ರೀತಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. IPL ಅವ್ರು ಆಡ್ತಿದ್ದಾಗಿಂದನೂ ಈ ಸೀಸನ್ ಸಖತ್ ವರ್ಸ್ಟಾಗಿ ಆಡ್ತಾರೆ. ಲಾಸ್ಟ್ ಸೀಸನ್ ಫಸ್ಟ್ ಹಾಫ್ ಆಫ್ ದಿ ಟೂರ್ನಮೆಂಟ್ ಅಲ್ಲಿ ಸಖತ್ತಾಗಿ ಆಡಿದ್ರು, ಸೆಕೆಂಡ್ ಹಾಫ್ ದಿ ಟೂರ್ನಮೆಂಟ್ ಅಲ್ಲಿ ವರ್ಸ್ಟಾಗಿ ಆಡಿದ್ರು ಅಂತ. ಈ ಸೀಸನ್ ಅವ್ರ ಬೇರೆ ಕಡೆ ಲೀಗ್ ಆಡಿದಾಗ ನೀವು ಸ್ವಲ್ಪ ನೋಡಿದ್ರೆ ಯಾವುದೇ ಒಂದು ಲೀಗಲ್ಲೂ ಕೂಡ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಈ ಲೀಗಲ್ಲೂ ಕೂಡ ನಮ್ಮ IPL ಅಲ್ಲೂ ಕೂಡ ಸ್ಟಾರ್ಟಿಂಗ್ ಆಫ್ ದಿ ಟೂರ್ನಮೆಂಟ್ ಸ್ಟಾರ್ಟ್ ಆಗಿದ್ದು ಇನ್ನೂ ಕೂಡ 150 ಬಂದಿಲ್ಲ. 50 ಯಾಕೆ ಒಂದು 30+ ರನ್ಸ್ ಕೂಡ ಸ್ಕೋರ್ ಮಾಡಿಲ್ಲ ಅಂತ ಹೇಳ್ಬೋದು ಒಂದೇ ಮ್ಯಾಚಲ್ಲಿ. ಈ ಮ್ಯಾಚು ಕೂಡ ಒಂದು 22 ರನ್ಗೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಗುರು ಇನ್ನೂ ಬೇಜಾನ್ ಓವರ್ಗಳಿತ್ತು. ನಿಕೋಲಸ್ ಪೂರನ್ ನಿಂತರೆ ಯಾವ ತರ ಕೇಪಬಿಲಿಟಿ ಇದೆ ಅಂತ ಎಲ್ಲರಿಗೂ ಗೊತ್ತು. ಒಂದೇ ಓವರಲ್ಲಿ ಮ್ಯಾಚ್ ಚೇಂಜ್ ಮಾಡುವಂಥ ಕೇಪಬಿಲಿಟಿ ಇದೆ ಇಲ್ಲಿ ನಿಕೋಲಸ್ ಪೂರನ್ಗೆ. ಮಿಚೆಲ್ ಮಾರ್ಷ್ ಅವರು ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 30-40 ಬಾಲಲ್ಲಿ 53 ರನ್ ಹೊಡೆದಿದ್ದಾರೆ. ಅದು ಸ್ಲೋ ಆಯಿತು ಅಂತ ಹೇಳ್ಬೋದು ಅವ್ರ ರೇಂಜ್ಗೆ. ಯಾಕಂತ ಹೇಳಿದ್ರೆ ಆ ರೀತಿ ಬಿಗ್ ಹಿಟ್ಟಿಂಗ್ ಕೇಪಬಿಲಿಟಿ ಇರೋದು ಮಿಚೆಲ್ ಮಾರ್ಷ್ಗೆ ಅಂತ ಹೇಳ್ಬೋದು. ಅದಾದ್ಮೇಲೆ ನಿಮಗೆ ನಮ್ಮ ರಿಷಬ್ ಪಂತ್ ಅವರು ಅದೇನು ಆಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಕುತ್ಕೊಂಡು ಸ್ವೀಪ್ ಮಾಡೋಕ್ಕೆ ಅಂತ ಹೋಗಿರೋ ಹಿಂದೆ ಇಲ್ಲಿ ಧ್ರುವ್ ಜುರೇಲ್ ಅವರು ಸಖತ್ತಾದ ಕ್ಯಾಚ್ನ ಹಿಡ್ಕೊಳ್ತಾರೆ ಅಂತ ಹೇಳ್ಬೋದು ನಿಮಗೆ. ಅದ್ಬಿಟ್ಟು ರೈಡನ್ ಮಾರ್ಕಮ್ ಅವರು ಸಖತ್ತಾಗಿ ಇಲ್ಲಿ ಫುಲ್ ಶಾಟ್ ಹೊಡೆಯಮ್ಮ ಜೋಫ್ರಾ ಆರ್ಚರ್ಗೆ ಅಂತ ಹೋದ್ರು. ಜೋಫ್ರಾ ಆರ್ಚರ್ ಹಾಕುವಂಥ ಪೇಸ್ಗೆ ಅದು ಟಾಪ್ ಎಡ್ಜ್ ಆಗ್ಬಿಟ್ಟು ವಿಕೆಟ್ನ ಬೀಳ್ತು ಅಂತ ಹೇಳ್ಬೋದು. ಬ್ರಿಜೇಶ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ನಿಮಗೆ. ರವಿ ಬಿಷ್ಣಯ್ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ಒಂದು ವಿಕೆಟ್ನ ತಗೊಡ್ತಾರೆ ನಿಮಗೆ. ಮತ್ತೆ ಇಲ್ಲಿ ರವೀಂದ್ರ ಜಡೇಜಾ ಕೂಡ ಸಖತ್ತಾದಂಥ ಸ್ಪೆನ್ ಆಗ್ತಾರೆ ರಾಜಸ್ಥಾನ್ ರಾಯಲ್ಸ್ ಟೀಮ್. ಮತ್ತು ಅವ್ರ ಕ್ಯಾಪ್ಟನ್ ಒಬ್ರು ರನ್ಸ್ನ ಸ್ಕೋರ್ ಮಾಡಿಲ್ಲ ಅನ್ನೋದು ಬಿಟ್ಟರೆ ಎಲ್ಲರೂ ಕೂಡ, ಮತ್ತೆ ಶಿಮ್ರನ್ ಇಟ್ಮೇರ್ ಕೂಡ ರಾಜಸ್ಥಾನ್ ರಾಯಲ್ಸ್ಗೆ ಅಷ್ಟೊಂದೇ ಸ್ಕೋರ್ ಮಾಡಿಲ್ಲ. ಅವ್ರನ್ನ ನಂಬರ್ 3 ಕಳ್ಸಿರೋ ಒಳ್ಳೇದು ಗುರು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇಲ್ಲಿ ವೆಸ್ಟ್ ಇಂಡೀಸ್ಗೆ ಶಿಮ್ರನ್ ಇಟ್ಮೇರ್ ಅಂತ ಹೇಳೋದು. ಧ್ರುವ್ ಜುರೇಲ್ ಬೇಕಾದ್ರೆ ನೀವು ನಂಬರ್ 4 ಕಳ್ಸ್ಕೊಳ್ಳಿ, ಇಲ್ಲ ನಂಬರ್ 5 ಕಳ್ಸ್ಕೊಳ್ಳಿ. ನೀವು ಶಿಮ್ರನ್ ಇಟ್ಮೇರ್ ನೀವು ಬೆಸ್ಟ್ನ ತೆಗಿಬೇಕು ಅಂತ ಹೇಳಿದ್ರೆ ನೀವು ಫಿನಿಶರ್ ಆಗಿ ನೋಡೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ನಂಬರ್ 3 ಕಳ್ಸೋರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಶಿಮ್ರನ್ ಇಟ್ಮೇರ್. ಯಾಕಂದ್ರೆ T20 ವರ್ಲ್ಡ್ ಕಪ್ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಗುರು. ಆ ರೇಂಜ್ಗೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ ಶಿಮ್ರನ್ ಇಟ್ಮೇರ್ ಅವರು. ಇನ್ನು ನೀವು ಬ್ಯಾಟಿಂಗ್ ಡೆಪ್ನ ಬೇಕಾದ್ರೆ ನೀವು ರವೀಂದ್ರ ಜಡೇಜಾ, ಧ್ರುವ್ ಜುರೇಲ್, ಡೊನೋವನ್ ಫೆರೇರಾ ನೀವು ಬೇಕಾದ್ರೆ ಫಿನಿಶರ್ ಆಗಿ ಇಟ್ಕೊಳ್ಳಿ. ಇಲ್ಲಿ ನಂಬರ್ 3 ನೀವು ಶಿಮ್ರನ್ ಇಟ್ಮೇರ್, ನಂಬರ್ 4 ಬೇಕಾದ್ರೆ ನೀವು ರಿಯಾನ್ ಪರಾಗ್ನ ಕಳ್ಸ್ಕೊಳ್ಳಿ ಅಂತ ಹೇಳ್ಬೋದು. ನಂಬರ್ 5 ಬೇಕಾದ್ರೆ ನೀವು ಧ್ರುವ್ ಜುರೇಲ್ನ ಆಡಿಸಿ, ರವೀಂದ್ರ ಜಡೇಜಾನ ಆಡಿಸಿ, ಡೊನೋವನ್ ಫೆರೇರಾನ ಆಡಿಸಿ. ನಂಬರ್ 8 ಗಂಟ ಬ್ಯಾಟಿಂಗ್ ಇದೆ ಗುರು. ಜೋಫ್ರಾ ಆರ್ಚರ್ ಕೂಡ ಬ್ಯಾಟಿಂಗ್ ಆಡ್ತಾರೆ, ಆದರೆ ಬ್ಯಾಟಿಂಗ್ ಅಲ್ಲಿ ಅಷ್ಟೊಂದು ರನ್ಸ್ ಬರಲ್ಲ. ಜೋಫ್ರಾ ಆರ್ಚರ್ಗೊಂದು ಸಖತ್ ಸ್ಪೆಲ್ ಆಗ್ತಾರೆ ಗುರು. ಮೊದಲನೇ ಓವರಲ್ಲಿ ಆಲ್ಮೋಸ್ಟ್ 10 ರನ್ ಹೊಡ್ಸ್ಕೊಳ್ತಾರೆ ಜೋಫ್ರಾ ಆರ್ಚರ್. ಆಮೇಲೆ 3 ಓವರ್ ಬರೀ 10 ರನ್ ಕೊಟ್ಟಿರೋ ಗುರು. 20 ರನ್ಗೆ ಆಲ್ಮೋಸ್ಟ್ 3 ವಿಕೆಟ್ನ ತೆಗೆದಿದ್ದಾರೆ. ಜೋಫ್ರಾ ಆರ್ಚರ್ ಅವರು ಸಖತ್ತಾದಂಥ ಸ್ಪೆಲ್ಗಳನ್ನ ಹಾಕ್ತಿದ್ದಾರೆ ಅಂತ ಹೇಳ್ಬೋದು. ಬ್ರಿಜೇಶ್ ಶರ್ಮಾ ಇವರು ಸಖತ್ತಾಗಿ ಸ್ಕಾಟ್ ಮಾಡ್ಕೊಂಡಿರುವಂಥ ಟ್ಯಾಲೆಂಟ್ ಬೌಲರ್ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಹುಡುಕಿದ್ದಾರೆ ಇಲ್ಲ ರಾಜಸ್ಥಾನ್ ರಾಯಲ್ಸ್ ಅವರ ಟೀಮ್ ಅಂತಾನೆ ಹೇಳ್ಬೋದು. ಸ್ಕೌಟ್ ಮಾಡಿ ತಂದಿರುವಂಥ ಬ್ರಿಜೇಶ್ ಪಟೇಲ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ, ಡಿಲವರ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಮತ್ತೆ ಇನ್ಯಾರಪ್ಪ, ರವಿ ಬಿಷ್ಣಯ್ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಮತ್ತೆ ರವೀಂದ್ರ ಜಡೇಜಾ ಚೆನ್ನಾಗಿ ಬೌಲ್ ಮಾಡೋರು. ಮತ್ತೆ ನ್ಯಾಂಡ್ರಿ ಬರ್ಗರ್ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡೋರು ಅಂತ ಹೇಳ್ಬೋದು. ಬರ್ಜರ್ ಅಂತೂ ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಗುರು. ಯಾಕೆಂತಂದ್ರೆ
ಒಬ್ಬ ಈ ಓವರ್ಸೀಸ್ ಫಾರಿನರ್ಸ್ ಆಡಿಸ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಕ್ಸ್ಟ್ರಾಡಿನರಿ ಕೇಪಬಿಲಿಟಿ ಇರಬೇಕು, ಇಲ್ಲ ಟ್ಯಾಲೆಂಟ್ ಇರಬೇಕು ಅಂತ ಹೇಳೋದು. ಇಬ್ರು ಕೂಡ ಫಾಸ್ಟ್ ಬೌಲರ್ಸ್ನ ಆಡಿಸ್ತಾ ಇದ್ದಾರೆ, ಜೋಫ್ರಾ ಆರ್ಚರ್ ಹಾಗೂ ನಿಮಗೆ ನ್ಯಾಂಡ್ರೆ ಬರ್ಜರ್ ಅವರು. ಮತ್ತು ಇನ್ನೊಬ್ರು ಆಡ್ತಾ ಇದ್ದಾರೆ ನಿಮಗೆ ಡೊನೋವನ್ ಫೆರೇರಾ, ಮತ್ತೆ ಬೇರೆ ಬ್ಯಾಟ್ಸ್ಮನ್ ಆಡ್ತಾ ಇರೋ ಕಾರಣದಿಂದ ನಿಮಗೆ ಅವ್ರನ್ನೇ ಆಡಿಸ್ಬೇಕು. ಸಿಮ್ರನ್ ಇಟ್ಮೈರ್ ಕೂಡ 4 ಜನ ಫಾರಿನರ್ಸ್ ಆಗ್ತಾರೆ. ಮತ್ತು ಸಖತ್ತಾಗಿ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಆಲ್ಮೋಸ್ಟ್ 5 ಮ್ಯಾಚ್ ಗೆದ್ದಿದ್ದಾರೆ ಅಂತ ಅನಿಸ್ತಿದೆ. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಆಡಿರೋಂಥ 7 ಮ್ಯಾಚಲ್ಲಿ 2 ಮ್ಯಾಚ್ನ ಸೋತಿ ಬ್ಯಾಕ್ ಟು ಬ್ಯಾಕ್ ಸೋತಿದ್ರು. ಈಗ ತಿರ್ಗಾ ಫಾರ್ಮಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಆ ನೆಟ್ಗಾಡಿರೋ ಗುರು ಇದನ್ನು ಚೇಸ್ ಮಾಡ್ಬೋದಾಯ್ತು, ಆರಾಮ್ಸೆ ಚೇಸ್ ಮಾಡ್ಬೋದಾಯ್ತು ಅಂತ ಹೇಳ್ಬೋದು. ಈ LSC ಮಾಡ್ಕೊಂಡಿದ್ದ ಎಡವಟ್ಟಿಂದ RR ಅವ್ರಿಗೆ ಸಖತ್ತಾದಂಥ ಜಯ ಸಿಕ್ಕಿದೆ. ವೈಭವ್ ಸೂರ್ಯವಂಶಿ ಅವರು ಲಾಸ್ಟ್ 3 ಮ್ಯಾಚಿಂದ ಅಷ್ಟೊಂದು ರನ್ಸ್ನ ಸ್ಕೋರ್ ಮಾಡೋಕ್ಕಾಗ್ತಿಲ್ಲ. ಮುಂದೆ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂತಂದರೆ ಇಂಡಿಯಾ ಟೀಮ್ಗೆ ಅವ್ರು ಆಡಬೇಕು ಅಂತ ಹೇಳಿದ್ರೆ ಈ IPL ಧಮಾಕ ಮಾಡಬೇಕು ಅಂತ ಹೇಳ್ಬೋದು. SSB ಜೈಸ್ವಾಲ್ ಕೂಡ ಅಷ್ಟೇ ಇಂಡಿಯಾ ಟೀಮ್ಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ IPL ಅವ್ರಿಗೆ ದಾರಿ ಅಂತ ಹೇಳ್ಬೋದು. ಯಾಕಂತಂದರೆ IPL ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಸೆಲೆಕ್ಟರ್ಸ್ ಕಣ್ಗಳಿಲ್ಲಿ IPL ಮೇಲೆ ಇರುತ್ತೆ, ಅಲ್ಲಿಂದ ನೀವು ಸೆಲೆಕ್ಟ್ ಆಗ್ತೀರಾ ಇಂಡಿಯಾ ಟೀಮ್ಗೆ ಅಂತ ಹೇಳ್ಬೋದು. ಸಖತ್ತಾಗಿ ಓವರ್ ಆಲ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಭರ್ಜರಿ ಜಯ, 40 ರನ್ಗಳ ಭರ್ಜರಿ ಜಯ ಗಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.